ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಮತ್ತು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಸಮಸ್ಯೆಯನ್ನು ಇವತ್ತು ನಾವು ಸವಿವರವಾಗಿ ಅಭ್ಯಾಸ ಮಾಡೋಣ. ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಿಸಲಾಗಿದೆ. ವಿದ್ಯುತ್ ಬಲ್ಬ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯ ಕಂಡುಹಿಡಿಯಿರಿ. ಸೊ ಇಲ್ಲಿ ನೀಡಿರ್ತಕ್ಕಂತಹ ಅಂಶಗಳನ್ನು ಬರೆದುಕೊಳ್ಳೋಣ. ರೋಧ ನೀಡಲಾಗಿದೆ. ವಿದ್ಯುತ್ ಬಲ್ಬ್ನ ರೋಧ ಅದು 50 ಓಮ್ ಆಗಿದ್ದು, ಅದರ ಮೂಲಕ 10 ವೋಲ್ಟ್ ವಿಭವಾಂತರವನ್ನು ಅಲ್ಲಿ ಅಳವಡಿಸಲಾಗಿದೆ. ಹಾಗಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಸೊ ಅದಕ್ಕೆ ನಾವು ಬಳಸ್ತಕ್ಕಂಥ ಸೂತ್ರ ಓಮ್ನ ನಿಯಮದ ಸೂತ್ರ V=IR. ಸೊ ಇದೇ ಸೂತ್ರವನ್ನು ನಾವು I=V/R ಅಂತ ಬರೆದುಕೊಂಡಾಗ ಅದರಲ್ಲಿ ಬೆಲೆಗಳನ್ನು ನಮೂದಿಸೋಣ. ವಿಭವಾಂತರ 10 ವೋಲ್ಟು ಮತ್ತು ರೋಧ 50 ಓಮ್ ಆಗಿದ್ದು, ಸೊ ವಿದ್ಯುತ್ ಪ್ರವಾಹ I=0.2 ಆಂಪಿಯರ್ ಆಗುತ್ತೆ. ಇನ್ನು ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ ಅನ್ನುವಂತಹ ಪ್ರಶ್ನೆಯನ್ನು ಅಲ್ಲಿ ಕೇಳಲಾಗಿದೆ. ಸೊ ಹಾಗಾದರೆ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಸೂತ್ರವನ್ನು ನಾವಿಲ್ಲಿ ಇಟ್ಟುಕೊಂಡಾಗ P=VI ಸೂತ್ರ. ಸೊ ವಿನ ಬೆಲೆ 10 ವೋಲ್ಟ್ ಆಗಿದ್ದು, ಸೊ ವಿದ್ಯುತ್ ಪ್ರವಾಹವನ್ನು ಈಗಾಗಲೇ ನಾವು ಕಂಡುಹಿಡಿದುಕೊಂಡಿದ್ವಿ 0.2 ಆಂಪಿಯರ್. ಸೊ 10 × 0.2 ಆಂಪಿಯರ್ ಎರಡನ್ನು ಗುಣಾಕಾರ ಮಾಡಿದಾಗ ಸೊ P=2 ವ್ಯಾಟ್ ಉತ್ತರ ಸಿಗುತ್ತೆ. ಸೊ ಮಕ್ಕಳೇ, ಇದೇ ರೀತಿಯ ಸಮಸ್ಯೆಗಳಿಗೆ ಮತ್ತು ವಿಜ್ಞಾನ ವಿಭಾಗಕ್ಕೆ ಮತ್ತು ಎಲ್ಲ ವಿಷಯಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.